ನಮಸ್ಕಾರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆಯ ಸಿರಾನಗರ ವಾರ್ಡ್ ನಂಬರ್ 12 CMC ಸದಸ್ಯರಾದಂತಹ ಹಾಗೂ ನಿರಂತರವಾಗಿ ಜನಸೇವೆಗಳನ್ನು ಮಾಡುತ್ತಿರುವ ಶ್ರೀಮಾನ್ಯ ಶೇಖ್ ಅಹಮದೀನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ politiciansindia.com ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ನಮ್ಮ ಮಾತು ಪ್ರಾರಂಭಕ್ಕಿಂತ ಮುಂಚೆ ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಕೇಳಿಕೊಳ್ಳುತ್ತೇನೆ. ವಾರ್ಡ್ ನಂಬರ್ 12 ಶೇಖ್ ಅಹಮದಿ, ಸನ್ ಆಫ್ ಅಲ್ಹಾಜ್ ಅಬ್ದುಲ್ ಜಲೀಲ್ ಸಾಹೇಬರು. ತಮ್ಮ ಹುಟ್ಟಿದ ದಿನಾಂಕದಿಂದ 1973 1973 ಡೇಟ್ ಆಫ್ ಬರ್ತ್. ಓಕೆ. ಶಿರಾನಿ ಮೂಲ ಇದೇ ಏರಿಯಾದಾಗೆ ನಾವು ಹುಟ್ಟಿ ಬೆಳೆದಿರೋದು. ಮತ್ತು ನಮ್ಮ ಚಿಕ್ಕಪ್ಪರಾದಂಥ ಜಡ್ ಅಬ್ದುಲ್ ರಜಾಕ್ ಸಾಹೇಬರು ಮುನ್ಸಿಪಾಲ್ಟಿ ಇತ್ತು ಆವಾಗ, ಅವರು ವೈಸ್ ಪ್ರೆಸಿಡೆಂಟನ್ನು ಆಗಿದ್ದರು. ಇದೇ ಏರಿಯಾದಾಗೆ ಗೆದ್ದಿರೋದು ವಾರ್ಡ್ ನಂಬರ್ 12ಇಂದ. ಆ ಸಮಯದಾಗ ಡಿವಿಷನ್ ಇತ್ತು ಇರ್ಬೋದು ಅವಾಗ ಡಿವಿಷನ್ 3 ಡಿವಿಷನ್ ಇತ್ತು ಶಿರಾದಲ್ಲಿ. ಹೌದು. ಆವಾಗ ಆಮೇಲೆ ನಾವು ಅದಾದ ನಂತರ ಅವರು ನಿಂತಿದ್ರು, ಮತ್ತೆ ಸೋತ್ರು ಒನ್ ಟೈಮ್. ಅದಾದ ನಂತರ ಮತ್ತೆ ನಮ್ಮ ಬಾವ ಅವರು ಸೈಯದ್ ಇಕ್ಬಾಲ್ ಅಂತ ಇದ್ರು, ಅವರು ನಿಂತಿದ್ರು, ಅವರು ಗೆದ್ರು. ಅವ್ರ ಆ ನಂತರ ನಾವು ನಿಂತು ನಾವು ಗೆದ್ವಿ. ನಿಮ್ಮಲ್ಲಿ ಆಗ್ಬೇಕಾದ್ರೆ ಡಿವಿಷನ್ ಅಂತ ಯಾವುದು ಇದ್ದಿಲ್ಲ? ಇಲ್ಲ ಇಲ್ಲ, ಅಂದ್ರೆ ತಾವೆಲ್ಲ ವಾರ್ಡ್ ವೈಸ್ ಆಗಿ ಆಗಿತ್ತು. ಅವಾಗಿಂದಾನೆ ತಾವು ತಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ತರ ಇತ್ತು? ತಾವು ಹೆಂಗೆ ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ವಿ? ಅವ್ರು ಇದ್ರಲ್ಲ, ಅದು ನೋಡ್ಕೊಬಿಟ್ಟು ಜನಗಳದ್ದು ಸೇವೆ ಮಾಡ್ಬೇಕಂತ ಮನಸ್ಸಿನಾಗ ಬಂತು. ಅದಕ್ಕೆ ನಾವು ಜನಗಳು ಸೇವೆ ಮಾಡ್ಕೊಂಡು ಆವಾಗ್ಲಿಂದ ಇಲ್ಲಿವರೆಗೂ ಬಂದ್ವಿ. ಅದಾದ ನಂತರ ನಮ್ದು ಕೆಲವರು ಫ್ರೆಂಡ್ಸ್ಗಳು ಇದ್ರು, ಇಲ್ಲ ನೀವು ಅಪ್ಲಿಕೇಶನ್ ಹಾಕ್ರಿ, ನೀವು ಜನಗಳು ಸೇವೆ ಮಾಡ್ತಾ ಇದ್ದೀರಾ, ಇದು ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಾವೆಲ್ಲ ಸೇರಿ ಆಯ್ಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರು. ಫಸ್ಟ್ ಟೈಮ್ ನಾವು ವಿನ್ ಆದ್ವಿ. ಇದಾಗಿ ಹೆಲ್ಪಿಂಗ್ ನೇಚರ್ ಭಾಳ ಜನಗಳು ಇದೆ. ಬಟ್ ನಾವು ಒಬ್ರು ನಿಂತು ಗೆಲ್ಲಗಂತ ಅದು ನಾವು ಒಬ್ರು ಅಂತ ಹೇಳ್ಕೊಳಕ್ ಆಗೋದಿಲ್ಲ. ತಮ್ಮ ಏನಾದ್ರು ಆಸೆ ಇತ್ತ ರಾಜಕೀಯದಲ್ಲಿ ಬರಬೇಕು, ಅಥವಾ ಬರೇ ಸೇವೆ ಸಮಾಜ ಸೇವೆ ಮಾಡ್ಬೇಕಂತ ಇತ್ತ, ಅಥವಾ ತಾವು ರಾಜಕೀಯದಲ್ಲಿ ರಾಜಕಾರಣಿ ಆಗ್ಬೇಕಂತ ಏನಾರ ಆಸೆ? ರಾಜಕೀಯದಾಗ ಬಂದು ರಾಜಕಾರಣಿ ಆಗ್ಬೇಕಂತ ನಮ್ಮ ಮನಸ್ಸಿನಾಗಿತ್ತು. ಇನ್ನೊಂದು ಏನಂದ್ರೆ, ಅದಕ್ಕಿಂತ ಮುಂಚೆ ಜನಗಳು ಸೇವೆ ಮಾಡ್ಬೇಕಂತ ಇತ್ತು. ಜನಗಳದ್ದು ಕಷ್ಟ ಆಗ್ಲಿ ಸುಖ ಆಗ್ಲಿ ಎಲ್ಲಾರ್ದಕ್ಕೂ ಭಾಗಿಯಾಗಬೇಕು ನಾವು ಅಂತ ನಮ್ಮ ಮನಸ್ಸಿನಾಗಿತ್ತು. ಅದಕ್ಕೋಸ್ಕರ ನಾವು ರಾಜಕೀಯದಾಗ ಬಂದಿದ್ವಿ. ಅದೇ ತರ ಇಲ್ಲಿವರೆಗೂ ಮಾಡ್ಕೊಂಡು ಹೋಗ್ತಾ ಇದೀವಿ, ನಾವು ಮಾಡ್ತೀವಿ ಮುಂದೆ ಇದೇ ತರ. ಸಣ್ಣ ವಯಸ್ಸಿಂದಾನೇ ತಾವು ಒಂದು ಆರ್ಥಿಕ ಪರಿಸ್ಥಿತಿ ಯಾವ ತರ ಇತ್ತು ತಮ್ಮ ಮನೆಯದು? ನಮ್ದಂತೂ ಮೊದಲಿಂದಾನು ರಾಯಲ್ ಫ್ಯಾಮಿಲಿ, ಅದ್ರ ಬಗ್ಗೆ ಏನೋ ಡೌಟ್ ಇಲ್ಲ. ಮುಂಚೆಯಿಂದಾನು ತಾವು ರಾಯಲ್ ಫ್ಯಾಮಿಲಿಂದಾನೇ ರಾಯಲ್ ಫ್ಯಾಮಿಲಿ ಅದೇ ತರ ನಾವು ಇದ್ದೀವಿ ಈಗಲೂ. ಅಂದ್ರೆ ಕೆಲವೊಂದು ರಾಜಕೀಯದಲ್ಲಿ ತಾವು ಬರೋಕ್ಕಿಂತ ಮುಂಚೆ ಕೆಲವೊಂದು ಸಮಾಜ ಸೇವೆಗಳನ್ನು ಮಾಡಿರೋದಂತ ದಾಖಲೆಗಳು ನಮಗೆ ಬಂದಿದೆ. ಆದ್ರೂ ಕೂಡ ತಮ್ಮಿಂದ ನಾವು ಏನು ಕೇಳಬೇಕಂತ ಹೇಳ್ಬಿಟ್ಟು ನಾವು ಈ ಪ್ರಶ್ನೆ ಕೇಳ್ತಾ ಇದೀವಿ. ಈ ವಾರ್ಡಲ್ಲಿ ಇರ್ತಕ್ಕಂಥ ತೀರಾ ಕಡಬಡವರಿಗೆ ತಾವು ಒಂದು ಅನೇಕ ರೀತಿಯಿಂದ ಸಮಾಜ ಸೇವೆಗಳನ್ನು ಸಲ್ಲಿಸಿದ್ದೀರಾ ರಾಜಕೀಯದಲ್ಲಿ ಬರೋಕ್ಕಿಂತ ಮುಂಚೆ ಅನ್ನೋದು ನಮ್ಮ ಒಂದು ಮಾಹಿತಿ. ಅದ್ರ ಬಗ್ಗೆ ತಮ್ಮ ಬಾಯಿಂದಾನೇ ನಾವು ಬೇಕಂತ ಕೆಲವೊಂದು ವಿಚಾರಗಳನ್ನು ಬೇಕಾಗಿದೆ ಅಂತ ಹೇಳ್ಬಿಟ್ಟು ತಮಗೆ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದೀವಿ. ತಾವು ಯಾವ ರೀತಿಯಿಂದ ಅವರಿಗೆ ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದೀರಾ? ನೋಡ್ರಿ, ಒಂದು ಮಾತು ಹೇಳ್ಬೇಕಂದ್ರೆ ನಿಮಗೆ, ನಾವು ಸೇವೆ ಮಾಡಿದ್ದೀವಿ. ಹೌದು, ಭಾಳ ಸೇವೆ ಮಾಡಿದ್ದೀವಿ. ಅದು ಏನಂದ್ರೆ ನಮ್ಮ ಕುರಾನ್ ಪದ್ಧತಿನಾಗಿನೇ ಹೇಳುತ್ತೆ, ಏನಂದ್ರೆ ಸೇವೆ ಒಳ್ಳೇದು, ಯಾರಿಗನ ದಾನ ಧರ್ಮ ಮಾಡಿರೋದು ಬಲ್ಕಿಂದ ನೀವು ಕೊಟ್ಟಿದ್ದೀರಾ ಹೇಳ್ಕೈಗೆ ಗೊತ್ತಾಗ್ಬಿಡ್ತಂತೆ. ನಿಜ, ಕರೆಕ್ಟಾ? ಅದಕ್ಕೋಸ್ಕರ ನಾವು ಮಾಡಿರೋದಂತ ಸಹಾಯ ಒಳ್ಳೆ ಕೆಲಸ ಮಾಡಿದ್ದೀವಿ, ಒಬ್ರಿಗೆ ಮುಂದೆ ನಾವು ಹೇಳ್ಕೊಂಬಲ್ಲ. ಸತ್ಯ ಇದೆ, ಬಟ್ ಅಂದ್ರೆ ದೇವರು ಮೆಚ್ಚುತ್ತೆ ನಾವು ಮಾಡಿರೋದು ಒಳ್ಳೆ ಕೆಲಸಕ್ಕೆ. ನಿಜ. ಕೆಲವ್ರು ಏನ್ ಮಾಡ್ತಾರಂದ್ರೆ, ಒಬ್ಬ ಬಡಪಾಯಿ ಬಂದ, ಅವ್ರಿಗೆ ಒಂದು 100 ರೂಪಾಯಿ ಕೊಟ್ರೆ ಅವ್ರು ಹೇಳ್ತಾರೆ, ಇಂಥ 100 ರೂಪಾಯಿ ನಾವು ಕೊಟ್ಟಿದೀವಿ ಅಂತ ತೋರಿಸ್ಕೊಡ್ತಾರೆ. ಆ ಕೆಲಸ ನಾವು ಮಾಡಲ್ಲ. ಮೊದ್ಲಿಂದಾನು ನಮ್ಮ ತಾತನೂ ಮಾಡಿಲ್ಲ, ನಮ್ಮ ಚಿಕ್ಕಪ್ಪನೂ ಮಾಡಿಲ್ಲ, ಯಾರೂ ನಾವು ಮಾಡಿಲ್ಲ. ಹೈಲೈಟ್ ಮಾಡೋದು, ಇದು ಅಡ್ವರ್ಟೈಸ್ಮೆಂಟ್ ಮಾಡೋದು, ಆ ಥರ ನಾವು ಮಾಡಲ್ಲ. ಮಾಡಿದೀವಿ ಒಳ್ಳೆ ಕೆಲಸ, ಬಟ್ ಒಳಗೆ ಮಾಡಿದೀವಿ. ಹೌದು. ಆದ್ರೂ ಕೂಡ ನಮಗೆ ಏನಂತಂದ್ರೆ, ತಮ್ಮ ಒಂದು ಏರಿಯಾದಲ್ಲಿ ಬಂದಿರೋ ಪ್ರಕಾರ ನಿಮಗೆ ನಿಮ್ಮ ಧಾರ್ಮಿಕ ಇದರಿಂದ ಆಗಿರ್ಲಿ, ಒಂದು ಕುರಾನಲ್ಲಿ ಬರ್ದಿರೋದಂತ ಪದ್ಧತಿಗೆ ನಾವು ಚೇಂಜ್ ಮಾಡಕ್ಕೋಸ್ಕರ ಅಂತೂ ಬಂದಿಲ್ಲ. ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಕೆಲವೊಂದು ಅವ್ರ ಮನ್ಸೊಳಗೆ ಇರ್ತಕ್ಕಂತಹ ತಾವು ಸೇವೆಗಳನ್ನು ಸಲ್ಲಿಸಿರೋದಂತಹ ಇವತ್ತು ಕೂಡ ನಮ್ಮ ಮುಂದೆ ಮಾತಾಡಬೇಕಾದ್ರೆ ಕಣ್ಣಲ್ಲಿ ನೀರು ತಗೊಂಡು ನಿಮ್ಮ ಒಂದು ಚಿಕ್ಕಪ್ಪ ಅವ್ರ ದೊಡ್ಡಪ್ಪ ಅವ್ರ ಮಾತುಗಳಿಗೆ ಮುಂದೆ ಬಂದು ಇವತ್ತು ಬೆಳಗ್ಗೆನೆ ಒಂದು ಘಟನೆ ನಡೆದಿದೆ.
ನನಗೆ ಅನಿಸ್ತು ಆ ತರ ಒಂದು ಪ್ರೀತಿಯಿಂದ ನೀವು ಮಾಡ್ತಾ ಬಂದಿದಾರಲ್ಲ ನಿಮ್ ದೊಡ್ಡವರೆಲ್ಲ ಅವ್ರ ಮಾರ್ಗದರ್ಶನದಿಂದ ತಾವು ಮುಂದೆ ಬರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಏರಿಯಾದ ಜನನು ಕೆಲವರು ಮಾತಾಡ್ತಾ ಇದ್ರು. ಅದ್ರ ಸಲುವಾಗಿ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಯಾವ ರೀತಿಯಿಂದ ಅವರಿಗೆ ಸಮಾಜ ಸೇವೆಗಳಲ್ಲಿ ಯಾವ ರೀತಿಯಿಂದ ಮಾಡ್ತಾ ಬಂದ್ರಿ ಅನ್ನೋದನ್ನ ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಕೇಳೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ ಹೊರತು ನಿಮ್ಮ ಧಾರ್ಮಿಕ ಪರಿಸ್ಥಿತಿಯಿಂದ ನಿಮಗೆ ಏನು ತೊಂದರೆಗಳನ್ನು ಮಾಡ್ಬೇಕಂತ ಬಂದಿಲ್ಲ. ಕೆಲವರಿಗೆ ರಾಜಕಾರಣಿಗಳಲ್ಲಿ ಬರಬೇಕು ಅಂತಂದ್ರೆ ತಾವು ಹೇಳಿದ ಪ್ರಕಾರ ಸಣ್ಣ ಪುಟ್ಟ ಏನೇ ಮಾಡಿದ್ರು ಕೂಡ 100 ರೂಪಾಯಿ ಉದಾಹರಣೆ ಕೊಟ್ಟಿದ್ದೀರಾ, ಕೊಟ್ಟರು ಕೂಡ ನೀವು ತೋರಿಸ್ಕೊಳ್ತಾರೆ ಅನ್ನೋದನ್ನ ಇದಾವೆ. ತಾವು ಈ ಕೈಯಿಂದ ಕೊಟ್ಟಿರೋಂಥ ಮತ್ತೊಂದು ಕೈಗೆ ಗೊತ್ತಾಗ್ಲಿಲ್ದಂಗೆ ನನ್ನ ಸೇವೆಗಳನ್ನು ಸಲ್ಲಿಸ್ಬೇಕಂತ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದೀರಾ. ಆದ್ರೂ ಕೂಡ ನಾನು ನಿಮಗೆ ಕೇಳ್ತಾ ಇರೋದು ಏನಿದೆ ಅಂತಂದ್ರೆ, ತಾವು ಈ ತರ ತೋರಿಸ್ಕೋಬೇಡಿ ನಾನು ಎಷ್ಟು ಕೊಟ್ಟೆ, ಯಾರಿಗೆ ಕೊಟ್ಟೆ, ಏನು ಕೊಟ್ಟೆ ಅಂತ, ಯಾವ ರೀತಿಯಿಂದ ಮಾಡಿದೆ. ಯಾಕಂದ್ರೆ ನಿಮ್ಮ ಮಾತುಗಳು ಕೇಳಿ ಬೇರೆ ಕ್ಷೇತ್ರದಲ್ಲಿ ಆಗಿರ್ಲಿ, ಬೇರೆ ವಾರ್ಡ್ಗಳಲ್ಲಾಗಿರ್ಲಿ, ಕೆಲವರು ಒಂದು ಒಳ್ಳೆ ಪ್ರೇರಣೆ ತಗೊಂಡು ಅದೇ ತರ ಸಮಾಜ ಸೇವೆಗಳನ್ನು ನಡೆಸಲಿ ಅನ್ನೋದನ್ನ ನಮ್ಮ ಉದ್ದೇಶ. ಸರಿ ಸರಿ ಸರಿ. ಅದ್ರ ಸಲುವಾಗಿ ತಮಗೆ ನಾನು ಕೇಳ್ತಾ ಇದ್ದೀನಿ, ಕೆಲವೊಂದು ವಿಚಾರಗಳು ನಮ್ಮ ವೀಕ್ಷಕರ ಮುಂದೆ ಹೇಳ್ಬೇಕಂತ ಇದ್ದೀನಿ. ನೋಡ್ರಿ, ಒಂದು ಮಾತು ಏನು ಹೇಳ್ಬೇಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕಷ್ಟದಾಗಿರ್ತಾನೆ, ಹೌದು, ಅವನು ಹೋಗಿ ಹಾಸ್ಪಿಟ್ಲಿಂದ ಒಂದು ಫೋನ್ ಮಾಡ್ತಾನೆ ನಮಗೆ. ಆ ಟೈಮ್ನಾಗ ನಾವು ಫೋನ್ ರಿಸೀವ್ ಮಾಡಬೇಕು. ಸತ್ಯ. ಆ ಟೈಮ್ನಾಗೆ 1 ಗಂಟೆ ರಾತ್ರಿ ಆಗಲಿ, 2 ಗಂಟೆ ರಾತ್ರಿ ಆಗಲಿ, ಅವ್ನು ಹಾಸ್ಪಿಟ್ಲಿಗೆ ಹೋಗಿ ಒಂದು ಫೋನ್ ಮಾಡಿದ್ರೆ ನಾವು ರಿಸೀವ್ ಮಾಡ್ಬೇಕು ಆ ಟೈಮ್ನಾಗೆ. ಹೌದು. ಆ ಟೈಮ್ನಾಗ ನಾವು ಫೋನ್ ರಿಸೀವ್ ಮಾಡಿದ್ರೆ ಅವ್ರದ್ದು ಕಷ್ಟ ಏನಂತ ಹೋಗಿ ನಾವು ಹಾಸ್ಪಿಟ್ಲಾಗ ಅಟೆಂಡ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸತ್ಯ. ಕೆಲವ್ರು ಏನ್ ಮಾಡ್ತಾರೆ ರಾಜಕಾರಣಿಗಳು ಅಂದ್ರೆ, ಗೆದ್ದಿದ ಮೇಲೆ ಫೋನ್ ನಾಟ್ ರೀಚಬಲ್ ಮಾಡ್ತಾರೆ. ನಾವು ಆ ಕೆಲಸ ಮಾಡಿಲ್ಲ. ಮೊದಲಿಂದಾನು ಏನ್ ನಂಬರ್ ಇತ್ತು, ಈಗಲೂ ಅದೇ ನಂಬರ್ ನಮ್ಮ ಹತ್ರ ಇದೆ. ಈಗ ನಂಬರ್ ನೀವು ಏನ್ ಎಂಟ್ರಿ ಹಾಕೊಂಡಿದ್ರ 9448171810, ಈಗಲೂ ಅದೇ ನಂಬರ್ ಚಾಲ್ತಿನಾಗಿದೆ. ಎಲೆಕ್ಷನ್ ನಿಂತುವಾಗ ಒಂದ್ ನಂಬರ್ ಕೊಡ್ತಾರೆ, ಎಲೆಕ್ಷನ್ ಇಂದ ಗೆದ್ದಿದ ಮೇಲೆ ಇನ್ನೊಂದು ನಂಬರ್ ಕೊಡ್ತಾರೆ. ಸಹಜ, ನಡೀತಾ ಸರಿನಾ? ಒಂದು ಮದ್ವೆ ಆಗ್ಲಿ, ಬಡವರದಾಗ್ಲಿ ಸೌಕರ್ಯದಾಗ್ಲಿ, ಅದ್ರಾಗ ಅಟೆಂಡ್ ಆಗ್ಬೇಕು ನಾವು. ಅವ್ರು ಒಳಗೆ ಹೋಗಿ ಕೇಳ್ಬೇಕು, ನಿಮ್ಗೆ ಕಷ್ಟ ಏನಿದೆ, ಸುಖ ಏನಿದೆ ಅಂತ ಹೇಳಿ. ನಮ್ಮಿದ್ರೆ ನಮ್ಮ ಹತ್ರ ಕಷ್ಟ, ಅವ್ರ ಹತ್ರ ಇದ್ರೆ ನಮ್ಮ ಹತ್ರ ಇದ್ರೆ ಅನುಕೂಲ ನಾವು ಮಾಡ್ಕೊಡ್ಬಹುದು. ಇಲ್ಲಿ ನಾವು ಮಾಡ್ಕೊಳಕ್ಕಾಗಲ್ಲ. ಸತ್ಯ ಇದೆ ಅಲ್ವಾ? ಸತ್ಯ. ಒಂದು ಆಕ್ಸಿಡೆಂಟ್ ಆಗ್ಲಿ, ಹೌದು, ಒಂದು ಇನ್ಸಿಡೆಂಟ್ ಆಗ್ಲಿ, ಏನೋ ಆಗ್ಲಿ, ಅಲ್ಲಿ ಹೋಗಿ ಸ್ಪಾಟ್ನಾಗೆ ಹೋಗಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ತರ ಅವ್ರು ಕಷ್ಟದಾಗಿದ್ದಾರೆ, ಅವ್ರ ತರ ಏನಿದೆ ಏನಿಲ್ಲ ಅಂತ ಹೇಳಿ. ಸತ್ಯ ಅಲ್ವಾ? ಅಷ್ಟಂತೂ ನಾವು ಮಾಡಕ್ಕೆ ಸಿದ್ಧ. ಆದ್ರೂ ಕೂಡ ಕೆಲವೊಂದು ಎಜುಕೇಶನ್ ಅಲ್ಲಿ ಬಂದಾಗ, ಹೆಸರುಗಳು ಬಂದಾಗ, ಕೆಲವೊಂದು ಮಕ್ಕಳಿಗಳಿಗೆ ತಾವು ಬುಕ್ಗಳನ್ನು ವಿತರಣೆ ಮಾಡಿರೋದಂತ ದಾಖಲೆ ಇದಾವೆ. ಕೆಲವೊಂದು ಪೆನ್ನು ಪೆನ್ಸಿಲ್ ಕೂಡ ಕೆಲವರಿಗೆ ಫೀಸ್ ಕಟ್ಟಕ್ಕಾಗದೆ ಅಂತವರಿಗೆಲ್ಲ ಸೇವೆಗಳನ್ನು ಸಲ್ಲಿಸಿ ಮಾಡಿದ್ದೀವಿ. ಒಂದು ಅಂದಾಜಾಗಿ ಎಷ್ಟು ಶಾಲೆಗಳ ಮಕ್ಕಳಿಗೆ ತಾವು ಒಂದು ಅಂದಾಜಾಗಿ, ಯಾಕಂದ್ರೆ ನಾವು ಹೆಸರುಗಳನ್ನು ತಗೊಂಡು ನಿಮಗೆ ಇದು ಮಾಡ್ತಾ ಇಲ್ಲ, ಯಾರು ಹೆಸರನ್ನು ತಗೊಳ್ಬೇಡಿ ಅಂತ ಒಂದು ಫ್ಯಾಮಿಲಿಯರಿಗೆ ನಾನು ಅದು ಕರೆಕ್ಟ್. ಅದಕ್ಕೆ ತಾವು ಒಂದು ಈ ಕಡೆ ಒಂದು ಸ್ವಲ್ಪ ನಿಗಾ ನೀಡ್ತೀರಾ? ಹೇಳಿ. ಆ ಥರ ಏನು ನೀವು ಎಷ್ಟು ಮಕ್ಕಳಿಗೆ ಇಲ್ಲಿವರೆಗೆ ಮಾಡಿದ್ದೀವಿ? ಒಂದು 50 ಮಕ್ಳಿಗೆ ಮಾಡಿದ್ದೀವಿ. ಅಂದಾಜಾಗಿ ಒಂದು 50-60 ಮಕ್ಳಿಗಿನ್ನ ಜಾಸ್ತಿನೇ ಮಾಡಿರ್ಬೋದು, ಬಟ್ ಅವ್ರ ಹೆಸರು ಹೇಳೋದು ಬೇಡ, ಮಾಡಿದ್ದೀವಿ. ತುಂಬಾ ಸಂತೋಷ. ತಾವು ಇವತ್ತು ಮಾರ್ಗದರ್ಶನದಿಂದ ಬರ್ತಕ್ಕಂಥದ್ದು ಈ ಸಮಾಜ ಸೇವೆಗಳು, ರಾಜಕೀಯದಲ್ಲಿ ಚಟುವಟಿಕೆ ನೋಡಿದ್ರೆ ತುಂಬಾ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ. ಹೌದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಹೋಲ್ಡರ್ ಆಗಿದ್ದೀರಾ. ತಾವೇ ಹೇಳಿದ್ರಿ ಇದು ಮೊದಲನೇ ಸರಿಗೆ ನಾನು ನಿಂತಿ ಗೆದ್ದಿರ. ಇದಕ್ಕಿಂತ ಮುಂಚೆ ತಮಗೆ ಏನೋ ಒಂದು ಇದಿರಲಿಲ್ಲ. ಆದ್ರೂ ಕೂಡ ನೀವು ಇವತ್ತು ಕೆಲಸ ಕಾರ್ಯಗಳನ್ನು ನೋಡಿದ್ರೆ ತುಂಬಾ ಹಳೆ ರಾಜಕಾರಣಿ ತರ ಕಾಣಿಸ್ತಾ ಇದ್ದೀರಾ. ಇದಕ್ಕೂ ತಮ್ಮ ಮನ್ಸಾರ ಯಾರು ಗುರುಗಳು ಇದ್ದಾರಾ? ನಿಮ್ಮ ಮನ್ಸೊಳಗೆ ಯಾರ ಗುರುಗಳು ಇದ್ದಾರಾ? ಇದ್ರೆ ತಾವು ಮನ್ಸಾರ ಒಂದು ಯಾರಿಗೆ ಗುರುಗಳು ಅಂತ ಬಯಸುತ್ತೀರಾ? ರಾಜಕೀಯ ಜೀವನದಲ್ಲಿ ಆಗಿರ್ಲಿ, ಸಮಾಜ ಸೇವೆಗಳಲ್ಲಿ ಆಗಿರ್ಲಿ. ನೋಡಿ ಸರ್, ನಮ್ಗೆ ಗುರುಗಳು ಅಂತ ಹೇಳಿದ್ರೆ ಫಸ್ಟ್ ಅಲ್ಲಾ ಮೇಲೆ ಇದ್ದಾರೆ. ಬುದ್ಧಿನೂ ಇದೆ ನಮ್ಗೆ. ಸತ್ಯ. ಬುದ್ಧಿ ಇದೆ, ಎಜುಕೇಶನ್ ಇದೆ. ಬಟ್ ಏನಂತ ಹೇಳಿದ್ರೆ ನಮ್ದಕ್ಕೆ ಸೀನಿಯರ್ ಇದ್ದಾರೆ ಒಬ್ರು, ಜಯಚಂದ್ರ ಸಾಹೇಬ್ರು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದೆ, ಲಾ ಮಿನಿಸ್ಟರ್. ಈಗ ಕರ್ನಾಟಕ ರಾಜ್ಯ ಲಾ ಮಿನಿಸ್ಟರ್ ಆಗಿದ್ದಾರೆ. ಮತ್ತೆ ನಿಮ್ಮ ಸಿರಾದು ಅವರೇ ಅಲ್ಲ? ಹೌದೌದು, ಅವರೇ. ಅಂದ್ರೆ ಅವ್ರು ಏನಂದ್ರೆ ನಮ್ಗೆ ಒಳ್ಳೆ ಸಲಹೆ ಕೊಡ್ತಾರೆ. ಅವ್ರ ಮನೆ ಹತ್ರ ಹೋಗ್ಲಿ, ವಿಧಾನಸೌಧಕ್ಕೆ ಹೋಗ್ಲಿ, ನಾವು ಫಸ್ಟ್ ಏನು ಹೇಳ್ತಾರೆ ಅಂದ್ರೆ, ನಿಮ್ಮ ಏರಿಯಾದಾಗೆ ನೀವು ನೋಡಿದ್ದೀರನಪ್ಪ, ಕಷ್ಟ ಏನಿದೆಪ್ಪ, ನೀರಿನ ಕೊರತೆ ಏನಿದೆಪ್ಪ, ಈ ಕೆರೆನಾಗ ನೀರಿಲ್ಲ, ಫಸ್ಟು ನೀವೊಂದು ಬೋರನ್ನು ಹಮ್ಮದಿ 1-2 ಬೋರನ್ನು ವ್ಯವಸ್ಥೆ ಮಾಡ್ಕೊಳ್ಳಪ್ಪ ಅಂತ ಹೇಳಿ ಅವರೇನೆ ಫಸ್ಟು. ನಾನು ಅವ್ರಿಗೆ ಕೇಳಿಲ್ಲದಕ್ಕಿಂತ ಮುಂಚೆನೇ ಅವ್ರನ್ನ ಮೇರೆಗೆ ಒಂದು ಬೋರ್ ಹಾಕ್ಸ್ಕೊಟ್ಟಿದ್ದಾರೆ. ಫುಲ್ ಇಷ್ಟ ಆಗಿದೆ ನೀರು ಅದ್ರಾಗೂ. ಅಂದರೆ ಕರೆಂಟ್ ಇದ್ರೆ ನಮ್ಮ ಏರಿಯಾಕ್ಕೆ ನೀರಿಂದ ಏನು ಕೊರತೆ ಇಲ್ಲ. ಈ ಕೆರೆನಾಗೆ ನೀರು ಖಾಲಿ ಆಗಿದೆ, ಹೌದು, ಅದು ಸೆಕೆಂಡ್ರಿ ಬಿಡಿ.
ದೇವ್ರ ಮಳೆ ನೋಡಿ, ಕೊಟ್ಟಿಲ್ಲ. ಮಳೆಗಾಲ ಕಡಿಮೆ ಇರೋದ್ರಿಂದ ಕರ್ನಾಟಕ ರಾಜ್ಯದಲ್ಲೇ ಬರಗಾಲ ನಡೀತಾ ನಡೀತಾ ಇದೆ. ನಿಮ್ ಸ್ಪೆಷಲಿ ಸಿರಾದಲ್ಲೇ ಅಂತ ಅಲ್ಲ, ಇಲ್ಲ 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 ಎಲ್ಲ ಮೂಲೆ ಮೂಲೆದಿಂದ ನಮ್ಮ ಕರ್ನಾಟಕ ರಾಜ್ಯ ಕಲಬುರಗಿದಿಂದ ಅಂದ್ರೆ ಗುಲ್ಬರ್ಗಾದಿಂದ ಹಿಡಿದು ನಾವು ಇಲ್ಲ ಯೋಚನೆ ಮಾಡಿದ್ರೆ ಬ್ಯಾಂಗ್ಳೂರ್ವರೆಗೂ ಇರತ್ತಂತಹ ತೊಂದ್ರೆ. ಹೌದು, ಇದೆ 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 ಇದೆ. ಆದ್ರೂ ಕೂಡ ತಮ್ಮ ಒಂದು ಅವಧಿಯಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ಈ ತರ ತಮ್ಮ ಒಂದು ಸಚಿವರು ಮತ್ತೆ ಇದ್ರದ್ದು ಕಾನೂನು ಸಚಿವರು ಮತ್ತೆ ಇಲ್ಲಿರ್ತಕ್ಕಂಥ ಶಾಸಕರು ನಿಮಗೆ ನೀರಿಂದು ಕೊರತೆಗಳನ್ನು ದೂರ ಮಾಡಿದ್ದಾರೆ. ಮೊದಲನೇದಾಗಿ ಒಂದು ಬೋರ್ವೆಲ್ ಅನ್ನು ಕೂರಿಸಿದ್ದಾರೆ. ನಮಗೆ ಸಂತೋಷದ ಸುದ್ದಿ. ಎಲ್ಲ ಏರಿಯಾದಾಗೆ ಬೋರ್ ಹಾಕ್ಸಿದ್ದಾರೆ. ಅವರು ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಂಥ ಮಿನಿಸ್ಟರು ನಾನು ಹೇಳ್ಬೇಕಂತ ಹೇಳಿದ್ರೆ ಯಾವ ಪಕ್ಷನ ವಾರ್ಡ್ನಾಗೆ ಇರ್ಲಿ ಅವ್ರ ವಾರ್ಡಾಗೆ ಫಸ್ಟ್ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಈ ಪಕ್ಷ ಅಂತ ಹೇಳಿ ಈ ಪಕ್ಷ ಅಂತ ಹೇಳಿ ಆ ಪಂಚಾಯತ್ಗೆನಾಗಲಿ ಆ ಜಡ್ಪಿನಾಗನ ಆಗಲಿ ಅವ್ರು ಹೇಳಿಲ್ಲ ಆ ಮಾತು. ಫಸ್ಟ್ ನೀರು ಅವ್ರದ್ದು ಫಸ್ಟ್ ಪಾಯಿಂಟು ನೀರು. ಏರಿ ಮೇಲೆ ಮನಗಿದಾರ್ರಿ ಅವರು ನಾವು ಜೊತೆಗೆ ಹೋಗಿ ಮತ್ತೆ ನಮ್ಮ ಏನಿದ್ದಾರೆ ನಮ್ಮದು ನಗರಸಭೆ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಹೋಗಿ ಏರಿ ಮೇಲೆ ಮನೆಗೆ ನಾವು ನೀರು ತಗೊಂಡ್ಬಂದಿದ್ದೀವಿ. ಎಲ್ಲಿಂದ ಕಳೆಮೆಳ ಕೆರೆಯಿಂದ ಅವ್ರು ನೀರು ಕೊಡಲ್ಲ ಅಂತ ಹೇಳಿ ಅಲ್ಲಿಂದ ಮನೆಗೆ ನಾವು ನೀರು ತಂದಿದ್ದೀವಿ. ಪೊಲೀಸ್ ಪ್ರೊಟೆಕ್ಷನ್ ತಗೊಂಡಿದ್ದೀವಿ. DC AC ಎಲ್ಲ ನಮ್ಮ ಜೊತೆಗಿದ್ದಾರೆ. ಮತ್ತೆ ನಮ್ಮ ಶಾಸಕರು ಎಲ್ಲ ಇದ್ದೀವಿ. ನಾವು ಎಲ್ಲ ಹೋಗಿ ಮತ್ತೆ ನೀರು ತರತಕ್ಕ ನಾವು ಬಿಟ್ಟಿಲ್ಲ. ನೀರು ತಂದು ಬಿಟ್ಟಿದ್ದೀವಿ. ಈಗ ಮೇಲನೆ ನೀರಿಲ್ಲ, ನಮಗೂ ನೀರಿಲ್ಲ. ಸತ್ಯ ಇದೆ. ಈಗ ಎಲ್ಲ ಏರಿಯಾದಾಗ ಏನೇನು ಬೇಕಾಗುತ್ತೆ ವ್ಯವಸ್ಥೆ ಅವ್ರು ಮಾಡಿಕೊಟ್ಟೇವ್ರೆ. ಯಾವ ಏರಿಯಾದಾಗೆ ಕೆಲವು ಬೋರ್ಗಳು ಹಾಕಿದಾವೆ, ಫೇಲ್ ಆಗ್ಯಾವೆ, ಮತ್ತೆ ಅವ್ರಿಗೆ ರಿಪ್ಲೈ ಬೋರ್ ಹಾಕ್ಯವ್ರೆ, ಮಾಡಿದ್ದಾರೆ, ವ್ಯವಸ್ಥೆ ಮಾಡ್ತಿದ್ದಾರೆ. ಸರಿ, ತಾವು ಹೇಳಿದ ಪ್ರಕಾರ ಜಯಚಂದ್ರ ಅವರೇ ತಮಗೆ ಒಳ್ಳೆ ಪ್ರೇರಣೆ ಮತ್ತೆ ಮಾರ್ಗದರ್ಶನ ತೋರಿಸ್ತಾ ಇರೋದು. ಇವ್ರು ಬಿಟ್ಟು ಮತ್ತೆ ನಿಮ್ಮ ರಾಜಕೀಯ ಜೀವನಕ್ಕಿಂತ ಮುಂಚೆ ತಾವು ಸಮಾಜ ಸೇವೆಗಳನ್ನು ಮಾಡ್ತಾ ಇರೋದಂತ ಆಗಿರ್ಬೋದು. ಆ ಪ್ರೇರಣೆ ಎಲ್ಲ ಸಿಗ್ತಾ ಇರೋದ್ರಿಂದ ಎಲ್ಲಿಂದ ಅಂತ ಹೇಳ್ಬಿಟ್ಟು ಯಾರು ಇರ್ಬೋದು ನಿಮ್ಮ ಒಂದು ಆ ಟೈಮ್ನಾಗೆ ನಮ್ಮ ಚಿಕ್ಕಪ್ಪರು ಅಂತ ನಿಮ್ಗೆ ಹೇಳಿದ್ನಲ್ಲ. ಹೌದು, ಜೆಡ್ ಅಬ್ದುಲ್ ರಜಾಕ್ ಸಾಹೇಬ್ ಇದ್ರು, ಮತ್ತೆ ನಮ್ಮ ಅಣ್ಣವ್ರಿದ್ರು MD ಇಸ್ಮಾಯಿಲ್ ಅಂತ ಹೇಳ್ಬಿಟ್ಟು, ಮತ್ತೆ ನಮ್ಮ ಬಾವ ಅವರಿದ್ರು ಜೋಹರ್ ಬಿಡಿ ಯಕ್ಬಾಲ್ ಮಾಜಿ ಕೌನ್ಸಿಲರ್ ಆಗಿದ್ರು. ಹೌದು, ಅವರು ಇದ್ರು. ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಕೆಲಸ ಹಿಂಗೆ ಮಾಡಬೇಡಿ, ಈ ಕೆಲಸ ಹಿಂಗೆ ಮಾಡ್ಕೊಂಡು ಹೋಗ್ರಿ ಅಂತ ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಹೌದು, ಅವರೆಲ್ಲ ತಮ್ಮ ಒಂದು ರಾಜಕೀಯ ಜೀವನ ಅಂದ್ರೆ ಸಮಾಜ ಸೇವೆಗಳಿಂದ. ಮತ್ತೆ ಇನ್ನೊಬ್ರು ನಮ್ಮ ಫ್ರೆಂಡ್ ಇದ್ರು, ಪಕ್ಕದ ವಾರ್ಡ್ನವರು. ಅವರು ಮನೆಯವರು ಕೌನ್ಸಿಲರ್ ಆಗಿದ್ದಾರೆ ಈಗ ಅಲ್ಲಿ, ಮೊಹಮ್ಮದ್ ಜಾಫರ್ ಅಂತ ಹೇಳಿ. ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಥರ ಇಲ್ಲ ಅಹಮದ್, ಈ ಥರ ಮಾಡ್ಕೊಂಡು ಹೋಗಿ ಅಂತ ನಾನು ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವ್ರು JDSನಾಗ ಇದ್ರೂ ಸಹಾಯ ಅವ್ರಿಗೆ ನಾನು ಹೇಳಿದ್ದೀನಿ. ನಾನು ಅವ್ರು ಹೆಂಗಾಗಿದ್ವಿ ಅಂತ ಹೇಳಿದ್ರೆ ಮೊದಲಿಂದಾನು ಅವ್ರದ್ದು ನಮ್ಮದು ಭಾಳ ಒಳ್ಳೆ ಇದು ಈಗಲೂ ಇದೆ. ಬಟ್ ಏನು ಅವರು ನಮ್ಮ ಕಡೆಯಿಂದ ದೂರ ಇಲ್ಲ, ಅವ್ರ ಕಡೆಯಿಂದ ನಾವು ದೂರ ಇಲ್ಲ. ಅವರು JDSನಾಗಿದ್ದು ನಾವು ಕಾಂಗ್ರೆಸ್ನಾಗಿದ್ದೀವಿ, ಅಣ್ಣ ತಮ್ಮಗಳಾಗಿದ್ದೀವಿ. ಅವ್ರ ಮನೆಗೆ ಊಟಕ್ಕೆ ನಾವು ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಬರ್ತಾರೆ. ಏನು ಸಪ್ರೇಟ್ ಅಂತೂ ಇಲ್ಲ ಅವು. ಬಟ್ ಚೆನ್ನಾಗಿದ್ದೀವಿ. ಪಕ್ಕದ ವಾರ್ಡ್ ಅದು ವಾರ್ಡ್ ನಂಬರ್ 12 ಅದು 12 ಇದು 11 ಅದು 12 ಇದಿದೆ. ಮತ್ತೆ ಅವ್ರಿಗೂ ನಾನು ಡೈರೆಕ್ಷನ್ ಕೊಡ್ತೀನಿ, ಅವರು ನಮಗೆ ಕೊಡ್ತಾರೆ. ಹಿಂಗೇನೆ ಮೇಂಟೈನ್ ಮಾಡ್ಕೊಂಡು ನಮ್ಮ ಬೇರೆ ಅಂತೂ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಸಂತೋಷ ಆಯ್ತು. ಕೆಲವರು ಹೇಳ್ತಾರೆ ರಾಜಕೀಯ ಜೀವನದಲ್ಲಿ ನಾವು ಬಂದ್ಬಿಟ್ರೆ ನನ್ನ ಮನಸ್ಸಿಗೆ ಯಾರು ಗುರುಗಳು ಇಲ್ಲ ಅನ್ನೋದನ್ನು ಒಂದು ಸಾಧಿಸ್ತಾರೆ. ತಾವು ಒಂದು ಇವತ್ತು ಗೆದ್ದಿ ಮುಂದೆ ಬಂದ್ರು ಕೂಡ ತಾವು ಇಷ್ಟು ಜನಗಳ ಹೆಸರು ತಗೊಳ್ತಾ ಇರೋ ಪ್ರಕಾರ ನೋಡಿದ್ರೆ ಎಲ್ಲಾ ವಿಚಾರಗಳನ್ನು ತಾವು ಅಲ್ಲಿ ಹೋಗಿ ಸಜೆಷನ್ ತಗೊಂಡು ಒಂದು ತಪ್ಪುಗಳು ಎಲ್ಲೋ ಇರ್ತಕ್ಕಂಥ ತಿದ್ದುಪಡಿ ಮಾಡ್ಕೊಂಡು ತಾವು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಾತುಗಳು ಈ ಮಾತುಗಳಿಂದ ನಮ್ಮನ್ನ ಮುಂದೆ ತೋರಿಸಿದ್ದೀರಾ. ತುಂಬಾ ಸಂತೋಷ ಸುದ್ದಿ. ಸರಿ, ತಮ್ಮ ಅವಧಿ 2013ರಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಇವತ್ತು 2017 ಇವತ್ತು ಜನವರಿನೂ ಎಂಡ್ ಆಗಿದೆ. ಅಲ್ಲಿವರೆಗೆ ಅಪ್ರಾಕ್ಸಿಮೇಟ್ಲಿ ಒಂದು 3.5-4 ವರ್ಷ ಕಾಲನು ತಮ್ಮ ಒಂದು ಏರಿಯಾದ ಸದಸ್ಯನಾಗಿ ತಮಗೆ ಆಯ್ಕೆ ಮಾಡಿ ಜನ ಎಲ್ಲ ಮುಂದೆ ತಂದಿರ್ತಕ್ಕಂಥದ್ದು. ಈ ಅವಧಿಯಲ್ಲಿ ತಾವು ಮಾಡಿರೋದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ನಿಗಾ ನೀಡಬೇಕಂತ ಇದ್ದೀನಿ. ತಾವು ಈ ಏರಿಯಾಕ್ಕೆ ಗೆದ್ದು ಬಂದ ಮೇಲೆ ತಾವು ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ? ನೋಡ್ರಿ, ಒಂದು ಮಾತು ಹೇಳ್ಬೇಕಂದ್ರೆ ಬಾಡಿ ಕುತ್ಕೊಳ್ಳೋಕೆ 8 ತಿಂಗಳಿಂದ 10 ತಿಂಗಳಾಯಿತು. ಕ್ಯಾಟಗಿರಿ ಬಂತು, ಮೊದಲೇ ಕ್ಯಾಟಗಿರಿ ಆಯಿತು. ಅವರು ಅಧ್ಯಕ್ಷರು ನಮ್ಮವರಾದರು, ಕಾಂಗ್ರೆಸ್ಸಿಂದನೇ ಅಧ್ಯಕ್ಷರು ಆದರು. ಅದಾಗಿದ್ಮೇಲೆ ನಮಗೆ ನೀವು ಕೇಳಕ್ಕಂತ ಅದು ಏನು ಕೆಲಸ ಕಾರ್ಯಗಳು ಏನು ಮಾಡಿದ್ದೀರಾ? ಸತ್ಯನಾ? ನೋಡಿ, ಆ ಮೇನ್ ರೋಡ್ ಅಂತೂ ಕಂಪ್ಲೀಟ್ ಆಗಿದೆ. ಯಾವ ಮೇನ್ ರೋಡು? ಓಲ್ಡ್ ಪೋಸ್ಟ್ ಆಫೀಸ್ ಮೇನ್ ರೋಡ್ ಕಂಪ್ಲೀಟ್ ಆಗಿದೆ, ಒಂದಾಯಿತು. ನಿಮ್ಮ ವಾರ್ಡ್ ಇಲ್ಲಿಂದ ಎಲ್ಲಿ ತನಕ ಬರುತ್ತೆ? ಪಾರಕ್ಕಿಂದ ಬೋಗನ್ ಸೇತುವೆ ಎಲ್ಲಿದೆ ಅಲ್ಲಿಂದ ತನಕ ಬರುತ್ತೆ ನಮ್ಮ ವಾರ್ಡ್. ನಿಮ್ಮ ವಾರ್ಡ್? ಹೌದು. ಮೇನ್ ರೋಡ್ ಅಂತೂ ಒಂದು ಕಂಪ್ಲೀಟ್ ಆಗಿದೆ, ನಿಮ್ಗೆ ಹೇಳಿದ್ದೀನಿ. ಎರಡನೇದು ಡ್ರೈನೇಜ್ ಆಗಿದೆ, UGD ಆಗಿದೆ. ಮತ್ತೆ ಹಳೆ ಹಾಸ್ಪಿಟಲ್ ಸರ್ಕಲ್ ಇಂದ ಹಿಡಿದು
ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಮುಂದ್ಗಡೆ ರೋಡ್ ಮಾಡಿದ್ದೀನಿ, 2 ಆಯ್ತು. 3ನೇದು ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಹತ್ರ ಒಂದು ಬೋರ್ವೆಲ್ ಹಾಕ್ಸಿದ್ದೀನಿ, ಅದು ನೀರು ಸಪ್ಲೈ ಕೊಟ್ಟಿದ್ದೀನಿ. ಮತ್ತೆ ದೊಡ್ಡಕೆರೆ ಹಿಂಭಾಗ 1.5 ಕಿಲೋಮೀಟರ್ ದೂರದಿಂದ ನೀರು ನೀರನ್ನು ತಂದು ಕೊಟ್ಟಿದ್ದೀನಿ ನಮ್ಮೇರಿಕೆ. 1.5 ಕಿಲೋಮೀಟರ್ ಪೈಪ್ ಲೈನ್ ಅನ್ನು ಮಾಡಿದ್ದೀವಿ, 2 ಇಂಚ್ ನಾವು 1.5 ಕಿಲೋಮೀಟರ್. ಇದು ಹೇಳಬೇಕಂದ್ರೆ ನಾವು ಹೆಮ್ಮೆ. ಹೌದು, ಸತ್ಯ ಇದೆ, ಗೊತ್ತಾಯ್ತಾ? ಇಂಥ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. 88 ಟ್ಯಾಪ್ ಹಾಕ್ಸಿದ್ದೀನಿ, ನೀರಿನ ಟ್ಯಾಪ್. ಟೋಟಲ್ ಒಂದು ವಾರ್ಡಲ್ಲಿ ಮಾತ್ರನಾ ಅಥವಾ ಬೇರೆ ವಾರ್ಡ್ಗಳಲ್ಲಿ? ಇಲ್ಲ ಇಲ್ಲ ಇಲ್ಲ, ನಮ್ಮ ಒಂದು ವಾರ್ಡ್ನಾಗೆ ಇಷ್ಟಿಗೊಂದು ನಲ್ಲಿಗಳನ್ನು ತಾವು ಇಲ್ಲಿ ಇದು ಮಾಡಿದ್ದೀರಾ? ಮಾಡಿದ್ದೀನಿ. 88 ಚಿಲ್ಲರೆ ಟ್ಯಾಪ್ ಹಾಕ್ಸಿದ್ದೀನಿ, 2 ಟ್ಯಾಂಕ್ ಕುಣಿಸಿದ್ದೀನಿ ನೀರಿನ. ಎಲ್ಲಿ? ಚಿಕ್ಕ ಮಸೂತಿ ಹಿಂದ್ಗಡೆ ಆಲೆ ಹದೀಸ್ ಮಸೂತಿ ಹಿಂಭಾಗಕ್ಕೆ 1 ಟ್ಯಾಪ್ ಕುಂಡಿಸಿದ್ದೀನಿ. ಮತ್ತೆ ಒಂದು ಕರ್ನಾಟಕ ಬಿಡಿಯವ್ರ ಮನೆ ಹಿಂಭಾಗ 1 ಕುಂಡಿಸಿದ್ದೀನಿ. 2 ಟ್ಯಾಂಕ್, ಮಿನಿ ಟ್ಯಾಂಕ್ ಅನ್ನು ಕಟ್ಸಿದ್ದೀನಿ ಅಲ್ಲಿ. 88 ನಲ್ಲಿಯನ್ನು ಹಾಕ್ಸಿದ್ದೀನಿ. ಮತ್ತೆ ಈ ರೋಡ್ ಒಂದು ಆಗಿರೋದು ನಿಮ್ಗೆ ಹೇಳಿದ್ದೀನಿ ಮೊದಲೇ, ಸತ್ಯನಾ? ಮತ್ತೆ ಡ್ರೈನೇಜ್ ಒಂದು ಮಾಡಿಸಿದ್ದೀನಿ. ಎಲ್ಲಿಂದ? ಮಾಜಿ ಕೌನ್ಸಿಲರ್ ಆಗಿದ್ದು ರೂರುಲಾಲ್ ಸಾಬ್ರ ಅಂತೇಳಿ, ಅಲ್ಲಿಂದ ಹಿಡಿದು ಚಿಕ್ಕೆರೆವರೆಗೂ 2 CC ಚರಂಡಿಯನ್ನು ಹಾಕ್ಸಿದ್ದೀನಿ. ಮತ್ತೆ ಮಸೂತಿ ಪಕ್ಕದಾಗೆ ಅದು ಟೇಲ್ಸ್ ರೋಡ್ ಅಂತ ನಿಮ್ಗೆ ಹೇಳಿದ್ನಲ್ಲ, ಚಿಪ್ಸಿದ್ ರೋಡ್, ಅಲ್ಲೂ ಮಾಡಿಸಿದ್ದೀನಿ. ಅಂದ್ರೆ ಏರಿಯಾ ಅಂತೂ ಕ್ಲೀನ್ ಆಗಿ ಮಾಡಿದ್ದೀವಿ ಸರ್. ಇದ್ರ ಬಗ್ಗೆ ಇವತ್ತು ನಾನು ನಿಮ್ಮ ಏರಿಯಾದಲ್ಲಿ ಬರಬೇಕಾದ್ರೆ ನಾನು ಒಂದು ಸ್ವಲ್ಪ ಬ್ಯಾಕಲ್ಲಿ ಯೋಚನೆ ಮಾಡಿ, ನಾನು 2.5 ವರ್ಷ 3 ವರ್ಷ ಹಿಂದೆ ಈ ವಾರ್ಡಲ್ಲಿ ಯಾರೋ ಒಂದು ನಮ್ಮ ಇದರಿಂದ ಪ್ರೋಗ್ರಾಮಿಗೆ ಬಂದಾಗ ಇಲ್ಲಿ ಒಂದು 2 ವೀಲರ್ ಹೋಗ್ಬೇಕಾದ್ರೆ ನಿಜವಾಗ್ಲೂ ನನಗೆ ಹೆಂಗಿತ್ತು ಅಂತಂದ್ರೆ, ಏನೋ ಒಂದು ಯಾವ್ದೋ ಹೋಬಳಿಗೆ ಬಂದಿದ್ದೀನಾ ಅಥವಾ ಹಳ್ಳಿಗೆ ಬಂದಿದ್ದೀನಾ ಅಥವಾ ಇದು ನಿಜವಾಗ್ಲೂ ತಾಲ್ಲೂಕಾ ಅಂತ ಹೇಳ್ಬಿಟ್ಟು ಆಶ್ಚರ್ಯದಿಂದ ನೋಡ್ತಿದ್ದೆ. ಇವತ್ತು ನಾನು ಬಂದು ನೋಡ್ತಾ ಇದ್ದೀನಿ, ನಿಜವಾಗ್ಲೂ ಏನೋ ಒಂದ್ ಕಡೆ ಪರಿವರ್ತನೆ ಯಾವ ತರ ಆಗಿದೆ, ಅಭಿವೃದ್ಧಿ ಯಾವ ತರ ಆಗಿದೆ ಅಂದ್ರೆ ನಮ್ ತುಮಕೂರು ಸಿಟಿಯಲ್ಲಿ ನಾವು ಓಡಾಡ್ದಂಗೆ ಇಲ್ಲ ಆಗ್ತಾ ಇದೆ ಇವತ್ತು. ಆ ಲೆವೆಲ್ಗೆ ಮಟ್ಟಕ್ಕೆ ಇಲ್ಲಿ ಬೆಳೆದಿದೆ. ಸಂತೋಷದ ಸುದ್ದಿ, ಒಳ್ಳೆ ಒಂದು ಇದಾಯ್ತು ಸರ್. ಆದ್ರೂ ಕೂಡ ನಾವು ತಮ್ಮ ಒಂದು ಅವಧಿಯಲ್ಲಿ ಮಾಡ್ಬೇಕಾಗಿರೋದಂತಹ ಸಂಪೂರ್ಣ ಕೆಲಸಗಳನ್ನು ಮಾಡಿದ್ದೀರಾ ಅಥವಾ ಇನ್ನೂ ಯಾವ್ದಾದ್ರು ಕೆಲಸ ಕಾರ್ಯಗಳು? ಸರ್, ಇನ್ನ ಮಾಡ್ಬೇಕು. ನಾನು ಇನ್ನ ಒಳ್ಳೆ ಕೆಲಸ ಪೂರೈಸಿಲ್ಲ. ಯಾಕೆ ಆಗಿಲ್ಲ ಅಂದ್ರೆ ಹೇಳಿದ್ರೆ, ನೋಡ್ರಿ, ಒಂದು ಮಾತು, ನಗರ ಠಾಣ 2ನೇ ಅಂತೇಳಿ 26 ಕೋಟಿ ಅಂತೂ ಶಾಂಕ್ಷನ್ ಮಾಡ್ತಾರೆ ನಮ್ಮ ಮಿನಿಸ್ಟ್ರು. ಎಷ್ಟು? 26 ಕೋಟಿ. ಅಂದ್ರೆ ಟೋಟಲ್ ಟಾರ್ ರೋಡ್ ಅಂತೂ ಶಿರಾನಿ ಮೊಲ್ಲಾದಾಗೆ ಮಾಡಿಸೋದಂತೂ ಖಚಿತ. ಇವತ್ತಾಗ್ಬೋದು, ಒಂದು ತಿಂಗಳಾಗ ಆಗ್ಬೋದು, ಬಟ್ ಮಾಡಿಸೋದಂತೂ ಖಚಿತ, ಮಾಡಿಸ್ತೀನಿ. 2ನೇದು ಏನಂತ ಹೇಳ್ಬಿಟ್ರೆ, ಅಂಗನವಾಡಿ ಒಂದು ಹಾಕ್ಸಿದ್ದೀನಿ. ನಮ್ಮ ಮೀಟಿಂಗ್ ಏನಿದೆ ಕೋರಮ್ನಾಗ ತಂದು ಮೀಟಿಂಗ್ನಾಗ ಇಟ್ಕೊಬಿಟ್ಟು ಲಾ ಮಿನಿಸ್ಟ್ರು ಹೇಳಿ ಅವ್ರೆ, ಅದಂತೂ ಹಾಗೆ ಆಗುತ್ತೆ. ಯಾವುದು? ಅಂಗನವಾಡಿ. ಹೌದು. 2ನೇದು ನೀರಿನ ಘಟಕ ಒಂದು ಮಾಡಬೇಕು. ಕುಡಿಯ ನೀರಿನ ಶುದ್ಧ ನೀರಿಂದು ಘಟಕ. ನಮ್ಮ ವಾರ್ಡಲ್ಲಿ ಇವತ್ತು ಶುದ್ಧ ನೀರಿನ ಘಟಕ ಇಲ್ಲ, ಇಲ್ಲಿಂದ ಮುಂದ್ಗಡೆ ಹೋಗಿ ತರ್ತಿದ್ದಾರೆ ಕೆಲವರು. ಈಗ ಇದೇ ಏರಿಯಾದಾಗೆ ನಾನು ಮಾಡಿಸ್ತೀನಿ. ಈಗ ಅದಕ್ಕೋಸ್ಕರ ಒಂದು ಬೋರ್ ಎಕ್ಸ್ಟ್ರಾ ಹಾಕ್ಸಿರೋದು. ಆ ಬೋರ್ನಾಗ ನೀರು ಫುಲ್ ಇದೆ. ಬಟ್ ಅದು ನಾನು ಹೇಳಿದ್ದೀನಿ, ಇವ್ರಿಗೂ ಹೇಳಿದ್ದೀನಿ, ಮತ್ತೆ ನಮ್ಮದು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರಲ್ಲ ಚಂದ್ರಪ್ಪ ಅವ್ರಿಗೂ ಮೊನ್ನೆ ಹೇಳಿದ್ದೀನಿ. ನಮ್ಮ ಮನೆಗೆ ಬಂದಿದ್ರು ಅವರು. ಅವತ್ತು ನಾನು ಅವ್ರ ಹತ್ರ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆಯ್ತು ಅಮ್ಮಾಜಿ, ಅದು ಒಂದು ಮಾಡಿ ನಾನು ಕೊಡ್ತೀನಿ ಅಂತ ಅವರು ವಾದ ಅಂತೂ ಮಾಡ್ಯಾರ. ಅಂದ್ರೆ ಸರಿ, ತಮ್ಮ ಒಂದು ಈ ಮಾತುಗಳನ್ನು ಅವ್ರು ಕೊಟ್ಟು ಹೋಗಿರೋ ಪ್ರಕಾರ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತಾವು ಇವತ್ತು ಹೇಳ್ತಾ ಇದ್ದೀರಾ. ತಮ್ಮ ಒಂದು ಈ ವಾರ್ಡಲ್ಲಿ ಕೊರತೆ ಇರ್ತಕ್ಕಂತಹ ಕೆಲಸಗಳು ಯಾವ್ದಾದ್ರು ಇದಾವ? ಶಾಲೆಗಳ ಬಗ್ಗೆ ಆಗಿರ್ಲಿ, ಎಜುಕೇಶನ್ ಬಹಳ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಒಂದು ಜನ ಅಭಿಪ್ರಾಯಗಳನ್ನು ನೀಡಿದ್ರು. ತಮ್ಮ ಕ್ಷೇತ್ರದಲ್ಲಿ, ತಮ್ಮ ವಾರ್ಡಲ್ಲಿ, ಈ ವಾರ್ಡಲ್ಲಿ ಎಜುಕೇಶನ್ಗೆ ಏನಾದರೂ ತಾವು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಅಥವಾ ಮಾಡ್ಬೇಕಂತ ಇದ್ದೀರಾ? ಸರ್ ನೋಡಿ, ಒಂದು ಹೇಳ್ಬೇಕಂದ್ರೆ ಒಂದೇ ಶಾಲೆ ಇರೋದಿಲ್ಲ, ಅದು ಚೆನ್ನಾಗಿದೆ. ಅದ್ರಲ್ಲಿ ಅಲ್ಲಿ ಹೋಗಿ ನಾನು ಅಟೆಂಡ್ ಮಾಡಿ ನೋಡ್ತಾ ಇದ್ದೀನಿ. ಟೈಮಿಂಗ್ ಸರಿಯಾಗಿ ಊಟ ಕೊಡ್ತಿದ್ದಾರೆ, ಟೈಮಿಂಗ್ ಸರಿಯಾಗಿ ಟೀಚರ್ ಮೇಂಟೈನ್ ಮಾಡ್ತಿದ್ದಾರೆ, ಮಕ್ಳಿಗಂತೂ ಕ್ಲಿಯರಿಟಿ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಡೌಟ್ ಇಲ್ಲ. ಶಾಲೆ ಒಂದಿದೆ, ಕ್ಲಿಯರ್ ಇದೆ. ಇಲ್ಲೇನು ಎಜುಕೇಶನ್ ಕೊರತೆ ಇಲ್ಲ, ಈ ಏರಿಯಾದಾಗಂತೂ ಇಲ್ಲ. ಆದ್ರೂ ಕೆಲವೊಂದು ಮಕ್ಕಳುಗಳು ಈಗಲೂ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಅವರಿಗೆ ಓದಕ್ಕೋಸ್ಕರ ತೊಂದರೆಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ಸುದ್ದಿ. ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಅನೇಕ ರೀತಿಯಿಂದ ಅವರಿಗೆಲ್ಲ ಸೌಲಭ್ಯಗಳನ್ನು ನೀಡಿದ್ದಾರೆ. ಶಾಲೆಗಳಿಗೆ ತಾವೇ ಹೇಳಿದ್ರಿ, ಈಗ ಒಳ್ಳೆ ಬಿಸಿ ಊಟ ಅಂತೂ ಸಿಗ್ತಾ ಇದೆ, ಅಲ್ಲಿ ಹಾಲು ಕೂಡ. ಇಷ್ಟೆಲ್ಲ ಇದ್ರೂ ಕೂಡ ಆ ಮಕ್ಕಳು ಈಗಲೂ ಬಾಲ ಕಾರ್ಮಿಕನಾಗಿ ಒಂದು ಅಲ್ಲೂ ಇಲ್ಲಿ ಎಲ್ಲೆಲ್ಲೋ ಒಂದೊಂದ್ ಕಡೆ, ಈಗ ಮುಂಚೆನಂಗೆ ಜಾಸ್ತಿ ಇಲ್ಲ, ಅದು ಮಾತ್ರ ನಾವು ನಂಬ್ತೀವಿ, ಒಪ್ಕೊಳ್ತೀವಿ. ಆದ್ರೂ ಕೂಡ ಸಂಪೂರ್ಣವಾಗಿ ಇಲ್ಲೇ ಇಲ್ಲ ಅನ್ನೋದನ್ನು ನಾವು ಹೇಳಕ್ಕಾಗಲ್ಲ.
ಹೌದು. ನಾವು ಒಂದು ಸುತ್ತಾಡಿದ್ರೆ ಸಿರಾ ತಾಲ್ಲೂಕೆ ಹೌದು. ಇವತ್ತು ಅನೇಕ ಜಾಗದಲ್ಲಿ ಕೆಲವೊಂದು ಸಣ್ಣ ಸಣ್ಣ ಹುಡುಗರಿಗೂ ಕೆಲಸದಿಂದ ತಗೊಳ್ತಾ ಇದ್ದಾರೆ. ಇಂಥ ಮಕ್ಕಳಿಗೆ ತಾವು ಒಂದು ಅವ್ರ ಭವಿಷ್ಯಕ್ಕೋಸ್ಕರ ಏನಾದ್ರೂ ನಿರ್ಧಾರ ತಗೊಂಡಿದ್ದೀರಾ, ಅಥವಾ ಅವ್ರ ಬಗ್ಗೆ ಏನಾರ ಯೋಚನೆಗಳನ್ನು ಮಾಡಿದ್ದೀರಾ, ಅಥವಾ ಅವ್ರ ತಂದೆ ತಾಯಿಗಳಿಗೆ ಏನಾದ್ರೂ ಒಂದು ಸಲಹೆಗಳನ್ನು ನೀಡಿದ್ದೀರಾ? ನೋಡ್ರಿ, ಅವ್ರಿಗೆ ಒಂದು ಮಾತು ನಿಮ್ಗೆ ಹೇಳ್ಬೇಕಂದ್ರೆ ಈಗ ಅವ್ರ ಮನೆ ಹತ್ರ ಹೋಗಿ ನಾವು ಹೇಳ್ತೀವಿ ಏನಂತ, ಮಕ್ಳಿಗೆ ಎಜುಕೇಶನ್ ಮಾಡಿಸ್ರಿ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ರಿ ಮಕ್ಳಿಗೆ ಅಂತ ನಾವು ಮನೆ ಹತ್ರ ಹೋಗಿ ನಾವು ಹೇಳ್ತಾ ಇದೀವಿ. ಬಟ್ ಅವ್ರವ್ರು ಏನ್ ಕೊರತೆ ಇರುತ್ತೆ ಒಳಗಿಂದ ನಾವು ಹೇಳಕ್ಕಾಗಲ್ಲ. ಆದ್ರೂ ಕೂಡ ಸರ್ಕಾರದಿಂದ ಅನೇಕ ಸೌಲಭ್ಯ ಇದಾವಲ್ಲ ಸರ್, ಈಗ ಫುಲ್ ಸೌಲಭ್ಯ ಇದೆ ಅವ್ರಿಗೆ. ತೀರಾ ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಸರ್ಕಾರದಿಂದ ಅನುದಾನಗಳನ್ನು ಬರ್ತಕ್ಕಂಥದ್ದು, ಅವರಿಗೂ ಒಂದು ಯಾವ್ದಾದ್ರು ತಿಂಗಳಿಗೆ ಒಂದು ಇಷ್ಟು ಹಣವನ್ನು ಕೊಡಬೇಕು, ಮಕ್ಕಳಿಗೆ ಎಜುಕೇಶನ್ ಸಂಪೂರ್ಣ ಜವಾಬ್ದಾರಿನೇ ಸರ್ಕಾರ ತಗೊಳಕ್ ಹೊರಟಿದೆ ಅಂತ. ಗ್ಯಾರಂಟಿ ಯಾಕಂದ್ರೆ ನಿಮ್ದೇ ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಮಾತು. ಹೌದು ಹೌದು ಹೌದು, ನಾವಲ್ಲ. ಇಲ್ಲಿ ಮೊನ್ನೆ ರೀಸೆಂಟ್ಲಿ ಒಂದು ಸ್ಪೀಚ್ ಅಲ್ಲಿ ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರದಿಂದ, ನಮ್ಮ ಅವಧಿಯಲ್ಲಿ ಯಾವುದೇ ಕಾರಣಕ್ಕೆ ಎಜುಕೇಶನ್ಗೋಸ್ಕರ ಪಡಿತಾ ಇರ್ತಕ್ಕಂತಹ ಮಕ್ಕಳಿಗೆ ಮತ್ತೆ ಆ ಪೋಷಕರಿಗೆಲ್ಲ ಮನವಿ ಏನ್ ಸಲ್ಲಿಸ್ತಾ ಇದೀವಿ ಅಂತಂದ್ರೆ, ಸಂಪೂರ್ಣ ಜವಾಬ್ದಾರಿನೇ ಸರ್ಕಾರ ತಗೊಳಕ್ ತಯಾರಾಗಿದೆ. ತಮ್ಮ ಒಂದು ಅವಧಿಯಲ್ಲಿ ಅವರಿಗೆಲ್ಲ ಮಕ್ಕಳಿಗೆ ಒಂದು ದಾರಿಯನ್ನು, ದಿಕ್ಕನ್ನು, ಒಳ್ಳೆಯದನ್ನು ತೋರಿಸಿ ಅನ್ನೋದನ್ನು ಅವ್ರು ಹೇಳ್ಕೊಟ್ಟಿದ್ದೀವಿ ಒಂದು ಸ್ಪೀಚ್ ಅಲ್ಲಿ. ಇದ್ರ ಪ್ರಕಾರ ತಮ್ಮ ಸರ್ಕಾರ ಇರೋದ್ರ ಪ್ರಕಾರ ತಾವು ಇಲ್ಲಿ ಗಮನ ಕೊಟ್ಟು ಏನಾದ್ರೂ ಅವ್ರ ಬಗ್ಗೆ ನೋಡ್ಕೊಂತಾ ಇದ್ದೀರಾ? ಸರ್ 100% ನಾವು ನೋಡ್ತಾ ಇದೀವಿ. ನೋಡ್ರಿ, ಈಗ ಮೊನ್ನೆ ನಾವು ಏನಂದ್ರೆ ಹೈಸ್ಕೂಲು SDM ಪ್ರೆಸಿಡೆಂಟ್ ಅಂತೇಳಿ ನಮ್ಮ ಫ್ರೆಂಡ್ ಒಬ್ರು ಆಗಿದ್ದಾರೆ. ಆ ಹೈಸ್ಕೂಲ್ ಆಗಿ ಮೊನ್ನೆ ಸೈಕಲ್ ಕೊಡ್ಬೇಕಂದ್ರೆ ನಾನು ಇದ್ದೀನಿ ಅವಾಗ. ಹೌದು, ನಾನೇ ಹೋಗಿ ಕೊಟ್ಟಿದ್ದೀನಿ ಸೈಕಲ್. ಅಲ್ಲೂ ಹೇಳಿದ್ದೀನಿ ಎಜುಕೇಶನ್ ಬಗ್ಗೆ ಅವ್ರ ತಾಯಿ ತಂದೆಗೆ ಕರೆದು ನಾವು ಹೇಳಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬಟ್ ಏನಂತ ಹೇಳಿದ್ರೆ ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಎಲ್ಲ ಇದ್ರೂ ಸಹ ಅವರು ಬೇರೆ ಸ್ಕೂಲಾಗೂ ಸೇರಿಸ್ತಾರೆ. ಕಾನ್ವೆಂಟಿಗೆ ಪ್ರೆಸಿಡೆನ್ಸಿ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಬಿಡ್ತಾರೆ, ಅಲ್ಲಿ ಸೇರಿಸ್ತಾರೆ. ಕೆಲವ್ರು ಹೋಗಲ್ಲ ಅಂತ ಹೇಳಿದ್ರೆ ಯಾರಂತ ಹೇಳ್ಬಿಟ್ರೆ ಅವ್ರ ಬಗ್ಗೆ ಅವ್ರ ತಾಯಿ ತಂದೆ ಕಾಳಜಿ ಇಟ್ಟಲ್ಲ, ಆ ಮಕ್ಳಿಗೆ ಫಾಲೋ ಮಾಡಲ್ಲ. ಅಂತಾರು ಒಬ್ರು ಕೆಲವರು ಹುಡುಗರು ಕೆಟ್ಟಿರೋದು ಬಿಟ್ರೆ ಎಜುಕೇಶನ್ ಮಾತ್ರ ನಮ್ಮ ಸಿರಾದಾಗೆ ಚೆನ್ನಾಗಿದೆ. ಇದ್ರ ಬಗ್ಗೆ ಎಲ್ಲರೂ ಈಗ ಹೊಂದಾಡ್ಕೊಂಡು ಶಾಲೆಗಳಿಗೆ ಅವ್ರ ಮಕ್ಳಿಗೆ ಕಳಿಸ್ತಾ ಇದ್ದಾರೆ. ಒಂದೋ ಎರಡೋ ನಾನು ಮುಂಚೆ ಪ್ರಾರಂಭದಲ್ಲಿ ಹೇಳಿದೆ, ಮುಂಚೆ ಕೊರತೆ ಜಾಸ್ತಿ ಇತ್ತು, ಈಗ ಆತರ ಇಲ್ಲ. ಆದ್ರೂ ಸಮಯ ಬಹಳ ಕಡಿಮೆ ಇರೋದ್ರಿಂದ ಕೊನೆಯಾಗಿ ಒಂದು ಪ್ರಶ್ನೆ ಕೇಳ್ಬಿಟ್ಟು ನನ್ನ ಮಾತುಗಳನ್ನು ಮುಗಿಸೋಣ ಅಂತ ಇದ್ದೀನಿ. ಸರಿ, ತಾವು ಹೇಳಿರೋ ಪ್ರಕಾರ ಇದೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನ ತೋರಿಸ್ತಾ ಇರೋದಂತಹ ಮಾತುಗಳು ತಾವು ಹೇಳಿದ್ದೀರಾ. ಆದ್ರೂ ಕೂಡ ನಮ್ಮ ರಾಜ್ಯದಲ್ಲೇ ಆಗಿರ್ಲಿ, ನಮ್ಮ ದೇಶದಲ್ಲೇ ಆಗಿರ್ಲಿ, ಮತ್ತೆ ನಿಮ್ಮ ವಾರ್ಡಿಂದ ಜನರಿಗೆ ಆಗಿರ್ಲಿ, ಏನಾದ್ರೂ ತಾವು ಒಂದು ಒಳ್ಳೆ ಸಂದೇಶ ಏನಾದ್ರು ನಮ್ಮ ವಿಡಿಯೋ ಮುಖಾಂತರ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನೋಡ್ರಿ, अब क्या है करके बोला थे कि उर्दू में लास्ट में स्टेटमेंट देना ಅಂದ್ರೆ ತಾವೊಂದು ಸ್ಟೇಟ್ಮೆಂಟ್ ಉರ್ದು ಅಲ್ಲಿ ಕೊಡಕ್ಕೆ ಉರ್ದು ಅಥವಾ ಹಿಂದಿಯಲ್ಲಿ ಏನಕ್ಕೆ ಇದು ಅಂದ್ರೆ ಟೋಟಲ್ ತಮ್ಮ ಒಂದು ವಿಚಾರಗಳನ್ನು ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಾಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು. ಆ ತರ ತುಂಬಾ ಸಂತೋಷ. ತಾವು ಯಾವುದೇ ಭಾಷೆಯಲ್ಲಿ ಮಾತಾಡಬಹುದು. ನಾನು ಮತ್ತೆ ಈಗ ಹಿಂದಿ ಅಥವಾ ಉರ್ದು ಅಲ್ಲೇ ನಾನು ಬರ್ತಾ ಇದ್ದೀನಿ ನನ್ನ ಮಾತಿಗೆ. आप अपने इस बयान से, इस बातचीत के जरिए, इस वीडियो के सामने अच्छी प्रेरणा हो या अच्छा कोई एक संदेश हो हमारे वीक्षकों को, हमारे दर्शकों को देना चाहेंगे? हाँ, देंगे, बेशक आप दे सकते हैं. अस्सलाम वालेकुम. वालेकुम अस्सलाम. बोलिए सर. अच्छा, आप क्या करना चाहते हैं, क्या संदेश देना चाहते हैं हमारे लोगों को? देखो, क्या है करके बोला तो एक बात दिमाग में रख लो. फर्स्ट पॉइंट हमारा क्या है करके बोला तो, आज मुसलमानों को क्या है, हर आदमी एक एक बोल को भयकर. जी 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 जी. हर मुसलमान एक प्लेटफॉर्म पर हो, हर आदमी का काम करे तो सब कुछ अच्छा होता. जी. इसमें क्या है, फिरके प्रसादन डाल रही, इसमें कौन डाल रही? आलिमा. जी जी जी. ये आलिमा की भी गलती है यहाँ. जी. ये आलिम वो आलिम मैं नहीं बोलता. जी. सब आलिमा क्या करती कर तो बोला तो अपने अपने मुफाद के वास्ते वो काम करती है. जी जी. ये आपस में लड़ने वाला कौन? आम आदमी. आम आदमी छबली हो रहा है. जी बिल्कुल. इसमें क्या है करके बोला तो हर जमात का मसला बाजू रखो भाई, कौम का भला सोचेंगे. हर आदमी का हमें भला सोचना, चाहे गरीब मुसलमान हो चाहे सौकर मुसलमान हो, सबको एक प्लेटफॉर्म को ले लगा तो हर आदमी का भला सोचेंगे हमें. जी बिल्कुल. यहाँ क्या हो गया अगर को बोला तो एक आदमी एक तरीके से बोलता, ये इन्हें ऐसा इन्हें वो बंदी नहीं बोलना. ये जिसका मजहब है उसका प्यारा है. क्रिश्चियन का मजहब उसे प्यारा, हिंदू का धर्म उसे प्यारा, सनातन धर्म उसे प्यारा. जी बिल्कुल. हमारा धर्म हमना प्यारा. जी बिल्कुल 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 बराबर. और किसी के खिलाफ हमें नहीं बोलना. यहाँ पे अगर ये बात आए तो हिंदुस्तान के अंदर जहाँ तक मेरी नॉलेज है 73 नमूने की लैंग्वेज बोली जाती है. यहाँ पे 100 समथिंग
जात पात के लोग यहाँ पे मौजूद हैं। सो हिंदुओं में बहुत सारे धर्म में मौजूद हैं, इसके अंदर वो है ये है। क्रिश्चियनों में भी कुछ बहुत सारे क्वालिटीज बने हैं। अभी अभी रिसेंटली मुसलमानों में भी ये अभी शुरुआत आ गया। ये हर जगहों पर हर जात में हर एक तरीके से फिरके के तरीके से बढ़ चुकी है। तो स्पेशली आप ये कहना चाह रहे हैं हमारे वीडियो के जरिए कि मुसलमानों में सब कुछ एक है। हाँ। जितना आपने बताया पहले, हाँ। तो कुरान की चंद आयतें भी मैं यहाँ पे बात करना चाहता हूँ। ना ही मैं कोई आलिम हूँ ना कोई फाजिल हूँ, उसके बावजूद आपके संदेश को मैं एक तरतीब से ले जाना चाह रहा हूँ। इसलिए मैं ये कह रहा हूँ कि मसाजिदों में जब हम लोग देखते हैं तो नमाज के लिए एक इमाम के पीछे सारे के सारे खड़े रहते हैं। वहाँ पे गरीब भी रहता है, अमीर भी रहता है, भिखारी भी रहता है, भीख मांगने वाला भी मौजूद रहता है, सब रहता है। तो अल्लाह ताला हमें ये समझा रहा है कि मेरे नजदीक तुम सारे के सारे एक हो, बराबर के हो, ना कोई अदना है ना कोई आला। सही बात है। तो इस तरह से जब हमें दिखाया जाता है, ये कुरान को मानते हैं, एक नबी एक आखिरी नबी को हम मानते हैं, लेकिन हम आपस में कहीं ना कहीं बहक रहे हैं अभी अलग अलग। यही तो आप कहना चाह रहे थे ना? सही बात है, सही तो बात है। आपका कहने का मतलब है ये सारे के सारे एक हो जाए, ये जो अपने अपने तरीके से जो चलना चाहते हैं उनको चलने दो। देखो भी चलने दो। दूसरी बात हमारी क्या है करके बोला तो पूरे मुसलमान हर जमायत का आदमी एक रो भी, एक रो को हमारे मिनिस्टर साहब से बोलो ऐसा हमारा क्या तकलीफ है, हम एक शादी महल करेंगे, गौर गरीबों का भला करेंगे। अब कोई एक गरीब आदमी जाको 15,000 दे को शादी कर सकता क्या? नहीं कर सकता। कर सकते कि भी नहीं कर सकता। अगर एक गवर्नमेंट से फंड डाला को 25 लाख की 50 लाख की एक शादी महल बनाए, उसमें गरीब भी करता शादी, सौकर भी करता। जी बिल्कुल। ये जमायत वाला भी करता, वो जमायत वाला भी करता। यहाँ कोई जमात की बात ही नहीं आती, बात ही नहीं आती। कोई फिरके वाला, हर कोई जात वाला भी जा सकता है, हर आदमी जा सकता ना। जी नहीं जी। ऐसा करेंगे कर को बोला तो कोई भी एक आदमी को देखा तो यूनिटी उसको बनने के लिए तैयार नहीं। बहुत मुश्किल। या असल वजह क्या है, क्यों हमारे अंदर इतनी फूट पड़ी है? क्या आपके क्या कहना क्या ये क्या है बोला तो अब ये क्या होता, आलिमा को एक क्या करती है, उसके बारे में एक बोलती है, इसके बारे में एक बोलती है, उसके खिलाफ एक बोलती है, इसके खिलाफ एक बोलती है। हाँ। इसमें क्या होता अगर बोला तो आम जनता बहक को फसादा हो रही, ऐसा फसादा नहीं होना। जी बिल्कुल। ये करेंगे सब एक मिल को रहेंगे, हर आदमी का भला सोचेंगे हम। जी बिल्कुल। अब कितने और गरीबां के बच्चे हैं, क्या क्या तकलीफ गुजरी, किसे मेडिसिन की तकलीफ है, किसे किसे बहुत बहुत है तकलीफ। जी बिल्कुल। अब समझो ऐसे ऐसे गरीब बच्चे बैठे हैं घर में, उनका देखभाल करके बोला तो हमें ऐसा ही ना कैसा भी कैसे कर। जी बिल्कुल। अब उनका भी सोचेंगे। तो सही बात है, बिल्कुल सही। ये काम तभी हम एक शादी महल बनेंगे, बना को करेंगे, चलो सब साथ में मिलकर आओ करेंगे। हमें तो उसके पास पहले से भी हम मिनिस्टर के साथ, अब भी ही उसके पास गए तो कोई भी काम उन्हें नहीं करको बोले, नहीं काम करको दिया। अच्छा, मैं ये आखिरी सवाल कह दिया था, उसके बावजूद एक मसला मेरे सामने आया है। यहाँ के नूरानी मस्जिद के पास एक कब्रिस्तान है। इस कब्रिस्तान के चंद वहाँ पे दुकानें हैं। इसके बीच में बहुत सारे झड़प चल रही है, अभी भी चल रही है। ऐसा नहीं कि मुकम्मल तौर पर कामयाबी हो चुकी है। इसका मेन मकसद क्या है? क्या वजह से इतनी झड़पें चल रही हैं? क्या वजह से कि इतने झगड़े वगैरह का शिकार हो रहे हैं? तो इसमें असली मकसद क्या है? इसमें इसको ये आगे लाने के लिए कौन इसमें जिम्मेदार भी है? जिम्मेदारी देखो इसमें क्या है, सैयद अलहाज आसिम साहब को बोलो। जी जी जी। सैयद अलहाज आसिम साहब, जी बिल्कुल, जोहर बिड़ी मालिक जी। उनकी इसमें बहुत जद्दोजहद है, बहुत बोला तो उनके साथ में मैं थे। और माजी एमएलए दासप्पा बोल के था जी, माजी एमएलए कांग्रेस का, उन्हें हमें इन्हों मिलकर बहुत इनकरेज करे। इसके बाद भी नटराज चंदपशा साहब जो माजी प्रेसिडेंट है, जी बिल्कुल, अभी आली काउंसलर है, उनका भी इसमें इनकरेज है। जी जी। उनका भी है, इनका भी है। जी जी। बुनियाद डाले सैयद आसिम साहब, मुकम्मिल किए कौन? चंदपशा साहब। आप लोगों की इसके अंदर क्या इन्वॉल्वमेंट क्या बहुत है, बहुत किस तरह से रही यहाँ की? अब समझो डीसी ऑफिस को जाना पड़ेगा तो हम साथ में गए उनके साथ। जी जी। अगर नगर सभा को जाना तो नटराज चंदपशा साहब के साथ में जी, आसिम साहब के साथ में खड़े में भी सर्कल में। जी जी। बहुत करे हमें भी, यानी सारे मुसलमान मिलकर, इसमें कोई लीडर नहीं था, नहीं, छोटा या बड़ा, सब मिलकर। बहुत अच्छी बात थी। वक्त की नज़ाकत को समझते हुए अपनी बात को यहीं पर खत्म करना चाहता हूँ, क्योंकि वक्त बहुत ज्यादा निकल चुका है हमारे बीच। तो वक्त की नज़ाकत को समझते हुए अपनी बात को वापस में करना में लेते हुए अपनी बात को खत्म करना है। ಕೊನೆಯಾಗಿ ನಾನೊಂದು ಕೆಲವೊಂದು ತಮ್ಮ ಒಂದು ವಿಚಾರಗಳನ್ನು ತಮ್ಮನ್ನ
ಕೇಳಿದ್ದೆ ತಾವು ಸಂಪೂರ್ಣವಾಗಿ ನಮ್ಮ ವಿಚಾರಗಳನ್ನು ನಮಗೆ ತಿಳಿಸಿದ್ದೀರಾ, ನಮಗೂ ಮತ್ತು ನಮ್ಮ ವೀಕ್ಷಕರಿಗೆ. ಹೌದು. ಸಮಯ ಬಹಳ ಕಡಿಮೆ ಇದೆ, ಹಾಗಾಗಿ ನಮ್ಮ ಮಾತುಗಳು ಇಲ್ಲಿಗೆ ಮುಕ್ತಾಯ ಮಾಡಿ ನಿಮ್ಮ ಮಾತುಗಳು ಕೇಳ್ತಾ ಇರುವ ನೋಡ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ politiciansindia.com ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ನೆಟ್ವರ್ಕ್ ಮೀಡಿಯಾ ಪರವಾಗಿ ತಮಗೆ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ವೀಕ್ಷಕರೇ, ತಾವು ಮಾತುಗಳು ಕೇಳಿದ್ರಿ. ವಾರ್ಡ್ ನಂಬರ್ 12ರ CMC ಸದಸ್ಯರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ವಿವರಗಳನ್ನು, ಇನ್ನಷ್ಟು ಮಾಹಿತಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗಿನ್ ಮಾಡಿ www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.